ಬಾಸ್ ಟಿವಿ ವೀಕ್ಷಕರು ಮಂಜುನಾಥ್ ಭಟ್ ಗುರುಜಿ ಮಾಡುವ ನಮಸ್ಕಾರಗಳು. ಜುಲೈ ಮಾಸ ಭವಿಷ್ಯ ಮಕರ ರಾಶಿ. ಮಕರ ರಾಶಿಯಲ್ಲಿ ಇರತಕ್ಕಂಥ ವ್ಯಕ್ತಿಗಳಿಗೆ ಒಳ್ಳೆಯ ಶುಭಫಲಗಳು ಪ್ರಾಪ್ತಿಯಾಗುತ್ತೆ. ಕಾರಣ ಮಕರ ರಾಶಿ ಅಧಿಪತಿಯಾಗಿರ್ತಕ್ಕಂತಹ ಶನೀಶ್ವರನು ತೃತೀಯ ಭಾವದಲ್ಲಿದ್ದಾನೆ. ತೃತೀಯ ಭಾವದಲ್ಲಿ ಶನಿ ಇದ್ರೆ ಅತ್ಯುತ್ತಮವಾಗಿರ್ತಕ್ಕಂತಹ ಶುಭಫಲಗಳು ಶನಿಯಿಂದ ಪ್ರಾಪ್ತಿಯಾಗತ್ತೆ. ಯಾಕೆಂದ್ರೆ ಆ ರಾಶಿಗೆ ಅಧಿಪತಿಯಾಗಿರ್ತಕ್ಕಂಥವನೇ ಆಗಿರ್ತಾನೆ. ಹಾಗಾಗಿ ಶನಿಯತ್ ರಾಹು, ಕೋಜವತ್ ಕೇತು ಅಂತೀವಿ. ರಾಹು ಕೂಡ ದ್ವಿತೀಯ ಭಾವದಲ್ಲಿದ್ದರೆ ಶನಿಯಂತೆ ಶುಭಫಲವನ್ನೇ ಕೊಡ್ತಾನೆ. ಯಾಕೆಂದರೆ ಆ ರಾಶಿಗೆ ಅವನು ದ್ವಿತೀಯ ಭಾವದಲ್ಲಿ ಶುಭಫಲವನ್ನು ಕೊಡಬೇಕು. ಯಾಕೆಂದರೆ ಆ ಶನಿಯು ವಿಕ್ರಮ ಸ್ಥಾನದಲ್ಲಿದ್ದಾನೆ. ಹಾಗಾಗಿ ವಿಕ್ರಮ ಸ್ಥಾನದಲ್ಲಿ ಇರೋದ್ರಿಂದ ನಿಮ್ಗೆ ಏನೇನೆಲ್ಲ ರಿಕ್ವೈರ್ಮೆಂಟ್ ಇದೆ, ನಿಮ್ಗೆ ಏನೇನೆಲ್ಲ ಶುಭಫಲಗಳು ಪ್ರಾಪ್ತಿಯಾಗಬೇಕು ಎಲ್ಲ ಆಗ್ತದೆ. ಎಷ್ಟೋ ಕೆಲಸ ಕಾರ್ಯಗಳು ನಿಮಗೆ ಗುರುಬಲ ಇಲ್ಲದೇ ಇದ್ರೂ ಆಗುತ್ತೆ. ಗುರುಬಲ ಇರಲೇಬೇಕು ಅಂತ ಏನೂ ಇಲ್ಲ. ಕೆಲವು ಸಲ ಗುರುಬಲ ಇಲ್ಲದೇ ಇದ್ರೂ ಕೂಡ ದಶಾಭುಕ್ತಿಗಳು ಚೆನ್ನಾಗಿದ್ದಾಗ ಯೋಗಗಳಿರುತ್ತೆ. ಆ ಯೋಗಗಳಿದ್ದಾಗ ಆಗುತ್ತೆ. ನೀವು ಯೋಗಕಾರಕರಾಗಿರ್ತಕ್ಕಂಥ ದಶಾಭುಕ್ತಿ ಕಾಲದಲ್ಲಿ ಆಗುತ್ತೆ. ಯಾವುದಾದ್ರು ಶುಭ ಪಂಚಮಹಾಪುರುಷ ಯೋಗಗಳಿರುತ್ತೆ. ಆ ಪಂಚಮಹಾಪುರುಷ ಯೋಗಗಳಲ್ಲಿ ಯಾವುದೋ ಒಂದು ಯೋಗದ ದಶಾಭುಕ್ತಿಗಳ ಕಾಲದಲ್ಲಿ ಅಥವಾ ಕೆಲವೊಂದಷ್ಟು ಯೋಗಕಾರಕ ದಶಾಭುಕ್ತಿ ಕಾಲದಲ್ಲಿ ನಿಮಗೆ ಲಾಭಾಧಿಪತಿ ದಶೆ ಅಥವಾ ಧನಾಧಿಪತಿ ದಶೆ, ಚತುರ್ಥ ಭಾಗ್ಯಾಧಿಪತಿ ದಶೆ, ಈ ದಶಾಭುಕ್ತಿ ಕಾಲದಲ್ಲಿ ಕೆಲವೊಂದಷ್ಟು ಗುರುಬಲ ಇರಲಿ ಬಿಡಲಿ ಒಳ್ಳೆಯದನ್ನು ಆಗ್ತಾ ಹೋಗುತ್ತೆ. ಆದರೆ ಈ ಒಂದು ರಾಶಿಗೆ ಗುರುಬಲ 6ನೇ ಮನೆ ಗುರುಬಲ ಇಲ್ಲ, ಷಷ್ಠದಲ್ಲಿ ಗುರು ಇದ್ದಾನೆ. ಆದರೂ ಕೂಡ ಒಳ್ಳೆಯದಾಗುತ್ತೆ ಅಂತ ನಾವು ಹೇಳ್ತೀವಿ. ವಿಕ್ರಮ ಸ್ಥಾನದಲ್ಲಿರ್ತಕ್ಕಂಥ ಶನಿ ನಿಮ್ಮ ಕೋರ್ಟು ಕಚೇರಿ ವ್ಯಾಜ್ಯ ವ್ಯವಹಾರದಲ್ಲಿ ಶತ್ರುಧ್ವಂಸ ಆಗುವಂಥ ಯೋಗ. ನಿಮ್ಮ ರಿಕ್ವೈರ್ಮೆಂಟ್ ಏನಿರುತ್ತೆ, ಆಸ್ತಿ ವಿಚಾರದಲ್ಲಿ ನಿಮಗೆ ಪಿತ್ರಾಯಿತ ಆಸ್ತಿ ಸಿಗುವಂಥ ಯೋಗ, ಸ್ವಂತಾಯಿತ ಆಸ್ತಿ ತೆಗೆದುಕೊಳ್ಳುವಂಥ ಯೋಗ, ವಿವಾಹವನ್ನು ಮಾಡುವುದಕ್ಕೆ ಪ್ರಯತ್ನ ಪಟ್ಟರೆ ವಿವಾಹ ಆಗುವಂಥ ಯೋಗವು ಕೂಡ ಇರುತ್ತೆ. ಮತ್ತೆ ಉದ್ಯೋಗದಲ್ಲಿ ಯಶಸ್ಸು ಕೀರ್ತಿ ಇರುತ್ತೆ. ನಿಮಗೆ ಜಯ ಸಿಗತ್ತೆ. ನಿಮಗೆ ಸ್ಯೂರಿಟಿ ಗ್ಯಾರಂಟಿ ಹಾಕೋದ್ರೆ ಮೋಸ ಆಗ್ತದೆ. ಯಾಕೆಂದರೆ ದ್ವಿತೀಯದಲ್ಲಿ ರಾಹು ಇದ್ದಾನೆ. ಸ್ಯೂರಿಟಿ ಹಾಕೋದು, ಗ್ಯಾರಂಟಿ ಹಾಕೋದು, ಬ್ಲ್ಯಾಂಕ್ ಚೆಕ್ ಮೇಲೆ ಸೈನ್ ಮಾಡಿ ಇಟ್ಟಿರೋದು, ಈ ಥರ ಮಾಡಿದಾಗ ಚೆಕ್ ಕಳೆದೋಗೋದು, ಈ ಥರ ತೊಂದರೆ ಆಗೋ ಸಾಧ್ಯತೆ ಇರುತ್ತೆ. ಮತ್ತು ಮನೆಗೆ ಬೀಗ ಬಂದೋಬಸ್ತಾಗ ಹಾಕಬೇಕು. ಮನೆಗೆ ಬೀಗ ಹಾಕದಿದ್ದರೆ ಕಳ್ತನ ಆಗ್ಬೋದು. ಹಾಗಾಗಿ ಮನೆಗೆ ಬೀಗ ಬಂದೋಬಸ್ತ್ ಹಾಕಬೇಕು. ನಿಮ್ಮ ಕ್ಯಾಮ್ರಾ ಯಾವಾಗಲೂ ಆ್ಯಕ್ಟಿವ್ ಆಗಿರಬೇಕು. ಮನೆ ಕಳ್ತನ ಆಗತಕ್ಕಂಥದ್ದು, ಒಡವೆ ಕಳ್ತನ ಆಗತಕ್ಕಂಥದ್ದು, ದುಡ್ಡು ಕಳ್ತನ ಆಗತಕ್ಕಂಥದ್ದು, ವಾಹನ ಕಳ್ತನ ಆಗತಕ್ಕಂಥದ್ದು, ಹೀಗೆ ಬೇರೆ ಬೇರೆ ಕಳ್ತನ ಆಗುವಂಥ ಯೋಗಗಳಿರುತ್ತೆ ದ್ವಿತೀಯದಲ್ಲಿ ರಾಹು ಇರೋದ್ರಿಂದ. ಹಾಗಾಗಿ ಬಹಳ ಜಾಗ್ರತೆ ವಹಿಸಬೇಕು. ಸ್ವಲ್ಪ ಮಟ್ಟಿಗೆ ಅಲರ್ಟ್ ಆಗಿದ್ದರೆ ಸಾಕು. ನಮಗೆ ಗೊತ್ತಾಗುತ್ತಲ್ಲ ಮುಂಚೆನೇ ಈ ಥರ ನಮ್ಮ ಸಮಸ್ಯೆ ಇದೆ ಅಂತ ಗೊತ್ತಾಗುತ್ತೆ. ನಾನು ಹೇಳಿದ್ದೀನಿ ಆಗ ನಾವು ಸ್ವಲ್ಪ ಹುಷಾರಿದ್ರೆ ಸಾಕು. ಅದರಿಂದ ಆ ಸಮಸ್ಯೆಯಿಂದ, ಆ ತೊಂದರೆಯಿಂದ ತಾವು ಪಾರಾಗಬಹುದು. ಅಲ್ಲದೆ ನಿಮಗೆ ಕೆಲವೊಂದು ಅನಿರೀಕ್ಷಿತ ಧನಾಗಮ ಆಗುತ್ತೆ. ನಿಮಗೆ ಹಿಂದೆ ಯಾರೋ ಕೊಡಬೇಕಾದ ದುಡ್ಡು ಇವಾಗ ಸಿಗುವಂಥ ಯೋಗ ಇದೆ. ಮನೆ ತೆಗೆದುಕೊಳ್ಳುವಂಥ ಯೋಗ ಇದೆ. ಸಾಲ ಇದ್ದರೆ ಸಾಲ ತೆಗೆದುಕೊಳ್ಳುವಂಥ ಯೋಗ ಇರುತ್ತೆ. ಸಾಲ ಕಟ್ಟುವಂಥ ಯೋಗವು ಕೂಡ ಇರುತ್ತೆ. ಅದು ಕೂಡ ಒಳ್ಳೆಯದು ಅಂತ ನಾವು ಹೇಳ್ತೀವಿ. ಹಾಗಾಗಿ ಒಳ್ಳೆಯ ಫಲಗಳಿರುತ್ತೆ. ವಿದ್ಯಾರ್ಥಿಗಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಮಾಡುವಂತಹದ್ದು. ಮತ್ತೆ ದಾಂಪತ್ಯದಲ್ಲಿ ಸಣ್ಣ ಪುಟ್ಟ ವ್ಯವಸಾಯ ಇದ್ದರೆ ಅದು ತೂಕೊಂಡು ಕೂತು ಮಾತಾಡಿಕೊಂಡು ಸರಿಪಡಿಸಿಕೊಂಡು ಹೋಗುವಂಥ ಯೋಗವು ಕೂಡ ಇರುತ್ತೆ. ಬಿಸ್ನೆಸ್ ಪಾರ್ಟ್ನರಲ್ಲಿ ಏನಾದ್ರು ತೊಂದರೆ ಇದೆ ಅದು ಸರಿಪಡಿಸ್ಕೊಳ್ಳುವಂಥ ಯೋಗ ಇದೆ. ಮಕ್ಕಳು CA ಮಾಡ್ಬೋದು. ಗಣಿತಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಒಳ್ಳೆಯದಾಗುತ್ತೆ. ಮತ್ತು ಡಿಫೆನ್ಸಲ್ಲಿ ಹೋಗಿ ಕೆಲಸ ಮಾಡ್ಬೋದು. ಮಕ್ಕಳು ಸೈಂಟಿಸ್ಟ್ ಆಗ್ಬೋದು. ತಾವು ಸೈಂಟಿಸ್ಟ್ ಆಗಿದ್ದರೆ ನಿಮಗೆ ಒಳ್ಳೆಯ ಅಪಾರ್ಚುನಿಟಿ ಇದೆ, ಪ್ರಮೋಷನ್ ಇದೆ, ಎಲ್ಲ ರೀತಿಯ ಅನುಕೂಲ ಇರುತ್ತೆ. ನಾವು ಗುರುವಿನ ಅನುಕೂಲ ತೆಗೆದುಕೊಳ್ಳೋದಕ್ಕಿಂತನೂ ಈ ಮಕರ ರಾಶಿಯವರಿಗೆ ಶನಿ ಬಲ ಇರಬೇಕು. ಶನಿ ಬಲ ಇದ್ದರೆ, ಶುಕ್ರನ ಬಲ ಇದ್ದರೆ ಇದು ಬಹಳ ಪವರ್ಫುಲ್ ಆಗಿ ಕೆಲಸವನ್ನು ಮಾಡುತ್ತೆ. ರಾಹುನ ಬಾಹುಬಲ ಇರುತ್ತೆ. ಮತ್ತೆ ರಾಹು ದ್ವಿತೀಯ ಭಾವದಲ್ಲಿದ್ದಾನೆ. ಸ್ವಲ್ಪ ನೀವು ಮಿಸ್ಟೇಕ್ ಮಾಡ್ಕೊಂಡ್ರೆ ತೊಂದರೆ ಆಗ್ತದೆ. ನೀವು ಕರೆಕ್ಟ್ ಆಗಿ ಟ್ರಾನ್ಸ್ಪರೆಂಟ್ ಆಗಿ ಇದ್ದು ನೇರವಾಗಿ, ನಿಖರವಾಗಿ, ದೃಢವಾಗಿ, ಕಮಿಟೆಡ್ ಆಗಿದ್ದಾಗ ಯಾವುದೇ ಸಮಸ್ಯೆ ಆಗಲ್ಲ. ಸ್ವಲ್ಪ ಆಚೆಗೆ ಈಚೆಗೆ ಮಾಡ್ಕೊಂಡು ಅಡ್ಜಸ್ಟ್ ಮಾಡಕ್ಕೆ ಹೋದ್ರೆ ನಿಮಗೆ ತೊಂದರೆ ಆಗೋ ಸಾಧ್ಯತೆ ಇದೆ. ಬಹಳ ಜಾಗ್ರತೆಯಾಗಿ ವಹಿಸಬೇಕಾಗುತ್ತೆ. ಅಷ್ಟು ಮಾಡಿದ್ರೆ ಸಾಕು, ನಿಮ್ಗೆ ಎಲ್ಲ ರೀತಿ ಅನುಕೂಲ ಆಗುತ್ತೆ. ಒಂದು ವೇಳೆ ಕಷ್ಟ ಕಾರ್ಪಣ್ಯ ಸಂಬಂಧಪಟ್ಟಂತೆ ಹತ್ತಿರ ಇರತಕ್ಕಂಥ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಶನಿವಾರದ ದಿವಸ ಸಿಂಧೂರಿಂದ ಅರ್ಚನೆ ಮಾಡಿ ನಿಮ್ಮ ಕಷ್ಟ ನಷ್ಟ ದುಃಖ ಎಲ್ಲ ಪರಿಹಾರ ಆಗುತ್ತೆ. ಶುಭವಾಗಲಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.